ಓಂ ಶಾಂತಿ. ಓಂ ಶಾಂತಿ. ಇಂದಿನ ಜ್ಞಾನಮಂಥನಕ್ಕೆ ಸ್ವಾಗತ. ಇಂದಿನ ಮುರಳಿಯ ಸಾರಾಂಶದಲ್ಲಿ ಒಂದು ಬಹಳ ಶಕ್ತಿಯುತವಾದ ವಾಕ್ಯವಿದೆ. ತಂದೆಯ ಶ್ರೀಮತಕ್ಕೆ ಗೌರವ ಕೊಡುವುದು ಅಂದ್ರೆ ಮುರಳಿಯನ್ನೆಂದು ತಪ್ಪಿಸದಿರುವುದು ಮತ್ತು ಪ್ರತಿಯೊಂದು ಆಜ್ಞೆಯ ಪಾಲನೆ ಮಾಡುವುದು. ಇದನ್ನ ಕೇಳಿದಾಗ ಒಂದು ಪ್ರಶ್ನೆ ಬಂತು. ಶ್ರೀಮತಕ್ಕೆ ಗೌರವ ಕೊಡೋದು ಅಂದ್ರೆ ಅದು ಕೇವಲ ಕೆಲವು ನಿಯಮಗಳನ್ನ ಪಾಲಿಸೋದಷ್ಟೇನಾ? ಅಥವಾ ಅದರ ಹಿಂದೆ ಒಂದು ಆಳವಾದ ಆಂತರಿಕ ಪರಿವರ್ತನೆ ಇದೆಯಾ ಅಂತ ಅಲ್ವೇ? ನಿಖರವಾಗಿ. ಇಂದಿನ ನಮ್ಮ ಈ ಮಂಥನದಲ್ಲಿ ನಾವು ಈ ಪ್ರಶ್ನೆಯ ಬೆನ್ನತ್ತಿ ಆ ನಿಜವಾದ ಗೌರವದ ಆಳಕ್ಕೆ ಇಳಿಯೋಣ. ಓಂ ಶಾಂತಿ. ಬಹಳ ಸುಂದರವಾದ ಪ್ರಶ್ನೆಯೊಂದಿಗೆ ಇಂದಿನ ಚರ್ಚೆಯನ್ನು ಆರಂಭಿಸಿದ್ದೀರಿ. ನಿಜಕ್ಕೂ ಶ್ರೀಮತ ಅನ್ನೋದು ಕೇವಲ ನಿಯಮಗಳ ಪಟ್ಟಿಯಲ್ಲ, ಅದು ನಮ್ಮನ್ನ ಪರಿವರ್ತಿಸುವ ಒಂದು ದಿವ್ಯ ಮಾರ್ಗ. ಈ ಮಾರ್ಗದ ಗುರಿಯೇ ನಮ್ಮನ್ನು ಸದಾ ರಾಜಿ ಖುಷಿ ಸ್ಥಿತಿಯಲ್ಲಿ ಇಡೋದು. ಇಂದಿನ ಮುರಳಿಯ ಆರಂಭವೇ ಈ ಸ್ಥಿತಿಯ ಬಗ್ಗೆ ಒಂದು ಅದ್ಭುತವಾದ ಪ್ರಶ್ನೋತ್ತರದಿಂದ ಶುರುವಾಗತ್ತೆ. ಹೌದು, ಆ ಪ್ರಶ್ನೆ ಮತ್ತು ಉತ್ತರ ಇದೆಯಲ್ಲ, ಅದೇ ಇಂದಿನ ಮುರಳಿಯ ಹೃದಯದಂತಿದೆ. ಬಾಬಾ ಕೇಳ್ತಾರೆ, ನಿಮ್ಮೊಂದಿಗೆ ಯಾರಾದ್ರೂ ರಾಜಿ ಖುಷಿಯಾಗಿದ್ದೀರಾ ಎಂದು ಕೇಳಿದ್ರೆ ನೀವು ಯಾವ ಉತ್ತರವನ್ನು ನಶೆಯಿಂದ ಕೊಡಬೇಕು ಅಂತ. ಇದು ಸಾಮಾನ್ಯ ಪ್ರಶ್ನೆ ಅಲ್ಲ, ಯಾಕಂದ್ರೆ ನಮ್ಮ ಲೌಕಿಕ ಜೀವನದಲ್ಲಿ ಖುಷಿ ಅನ್ನೋದು ತುಂಬಾ ಅಸ್ಥಿರವಾದ ಸಂಗತಿ. ಹೌದು. ಇವತ್ತು ಆರೋಗ್ಯ ಚೆನ್ನಾಗಿದ್ರೆ ಖುಷಿ, ನಾಳೆ ಸ್ವಲ್ಪ ಏರುಪೇರಾದ್ರೆ ಖುಷಿ ಮಾಯವಾಗ್ಬಿಡುತ್ತೆ. ನಿಖರವಾಗಿ ಲೌಕಿಕ ಖುಷಿ ಅನ್ನೋದು ಷರತ್ತುಬದ್ಧ. ಆದರೆ ಬಾಬಾ ಇಲ್ಲಿ ಅಷರತ್ತಾದ ಅಂದ್ರೆ ಸದಾಕಾಲದ ಖುಷಿಯ ಬಗ್ಗೆ ಮಾತಾಡ್ತಿದ್ದಾರೆ. ಅದಕ್ಕೆ ಅವರು ಕೊಡೋ ಉತ್ತರ ನೋಡಿ. ಹೇಳಿರಿ, ಪರಬ್ರಹ್ಮದಲ್ಲಿರುವ ಪರಮಾತ್ಮನನ್ನು ಪಡೆಯುವ ಇಚ್ಛೆ ಇತ್ತು, ಅವರು ಸಿಕ್ಬಿಟ್ರು ಅಂದ್ಮೇಲೆ ಇನ್ನೇನ್ ಬೇಕು? ಏನನ್ನು ಪಡೆಯಬೇಕಿತ್ತೋ ಅದನ್ನೂ ಪಡೆದುಕೊಂಡೆವು. ಈ ಉತ್ತರದಲ್ಲಿ ಅದೆಂತ ನಿಶ್ಚಯ ಮತ್ತು ಪ್ರಾಪ್ತಿಯ ನಶೆ ಇದೆ ಅಲ್ವಾ? ಹೌದು. ಸೈದ್ಧಾಂತಿಕವಾಗಿ ಇದು ಕೇಳೋಕೆ ಬಹಳ ಅದ್ಭುತವಾಗಿದೆ. ಆದರೆ ನಿಜ ಜೀವನದಲ್ಲಿ, ಅಂದ್ರೆ ಶರೀರದಲ್ಲಿ ತೀವ್ರವಾದ ನೋವು ಅಥವಾ ಒಂದು ದೊಡ್ಡ ಆರ್ಥಿಕ ಸಂಕಷ್ಟ ಎದುರಾದಾಗ ನನಗೆ ಪರಮಾತ್ಮ ಸಿಕ್ಕಿದ್ದಾನೆ ಅನ್ನೋ ಖುಷಿಯಲ್ಲಿ ಸ್ಥಿರವಾಗಿರೋದು ಅದು ಬಹಳ ಕಷ್ಟಕರವಾದ ಸವಾಲು. ಆ ಕ್ಷಣದಲ್ಲಿ ಈ ಅರಿವನ್ನ ಹೇಗೆ ಜೀವಂತವಾಗಿ ಇಟ್ಕೊಳ್ಳೋದು? ಆಗ ಲೌಕಿಕ ಸಮಸ್ಯೆ ದೊಡ್ಡದಾಗಿ ಕಾಣಿಸ್ತದಲ್ವೇ? ಬಹಳ ಬಹಳ ಪ್ರಾಯೋಗಿಕವಾದ ಪ್ರಶ್ನೆ ಇದು. ನೋಡಿ, ಬಾಬಾ ಇಲ್ಲಿ ನಮ್ಮ ಲೌಕಿಕ ಸಮಸ್ಯೆಗಳೇ ಇಲ್ಲ ಅಂತ ಹೇಳ್ತಿಲ್ಲ. ಶರೀರಕ್ಕೆ ಅದರ ಧರ್ಮದಂತೆ ನೋವು ಬರಬಹುದು, ಕರ್ಮಾನುಸಾರ ಹಣಕಾಸಿನ ಸ್ಥಿತಿ ಏರುಪೇರಾಗಬಹುದು. ಆದ್ರೆ ಹೌದು, ಬಾಬಾ ಹೇಳ್ತಿರೋದು ನಮ್ಮ ಖುಷಿಯ ಅಡಿಪಾಯದ ಬಗ್ಗೆ. ನಮ್ಮ ಖುಷಿಯ ಅಡಿಪಾಯವು ಈ ಶರೀರದ ಆರೋಗ್ಯ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಆಗಿದೆಯಾ ಅಥವಾ ಪರಮಾತ್ಮನ ಪ್ರಾಪ್ತಿಯಾಗಿದೆಯಾ ಅನ್ನೋದು ಪ್ರಶ್ನೆ. ಅಡಿಪಾಯ ಗಟ್ಟಿಯಾಗಿದ್ರೆ ಅದರ ಮೇಲೆ ಬರುವ ಬಿರುಗಾಳಿಗಳು ಕಟ್ಟಡವನ್ನ ಅಲುಗಾಡ್ಸೋಕೆ ಆಗಲ್ಲ. ಅಂದ್ರೆ ಇದೊಂದು ದೃಷ್ಟಿಕೋನದ ಪರಿವರ್ತನೆ ಅಂತಾಯ್ತು. ಹೌದು. ಹೇಗೆ ಅಂದ್ರೆ, ಒಬ್ಬರ ಹತ್ರ ಕೋಟ್ಯಾಂತರ ರೂಪಾಯಿ ಇದ್ರೆ ಅವರ ಜೇಬಿಂದ ಒಂದು 10 ರೂಪಾಯಿ ಕಳೆದೋದ್ರೆ ಅವರಷ್ಟೊಂದು ದುಃಖ ಪಡೋದಿಲ್ಲ. ಸರಿ. ಯಾಕಂದ್ರೆ ಅವರ ಬಳಿ ಇರುವ ದೊಡ್ಡ ಆಸ್ತಿಯ ಅರಿವು ಅವರಿಗಿರುತ್ತೆ. ಹಾಗೆಯೇ ಬ್ರಹ್ಮಾಂಡದ ಮಾಲೀಕನೇ ನಮ್ಗೆ ಸಿಕ್ಕಿರುವಾಗ ಈ ಜನ್ಮದ ಸಣ್ಣ ಪುಟ್ಟ ನೋವುಗಳು, ನಷ್ಟಗಳು ಆ ಮಹಾನ್ ಪ್ರಾಪ್ತಿಯ ಮುಂದೆ ನಗಣ್ಯವಾಗಬೇಕು. ಇದೇನಾ ಆ ಆಂತರಿಕ ಸ್ಥಿತಿ? ಅತ್ಯಂತ ಸರಿಯಾದ ಹೋಲಿಕೆ. ಇದೇ ಆ ಸಾಧನೆಯ ಸ್ಥಿತಿ. ಶರೀರದ ನೋವಿದ್ರೂ ಆತ್ಮದ ಒಳಗಿನ ಖುಷಿ ಕಡಿಮೆ ಆಗಬಾರ್ದು. ಯಾಕಂದ್ರೆ ಆ ಖುಷಿಯ ಮೂಲ ಶರೀರವಲ್ಲ, ಪರಮಾತ್ಮ. ಸತ್ಯಯುಗದ ದೇವತೆಗಳಿಗೂ ಇಂತಹ ಅನುಭವ ಇರೋದಿಲ್ಲ. ಅವರಿಗೆ ರಾಜ್ಯಭಾಗ್ಯ ಇರುತ್ತೆ, ಆದರೆ ಆ ಭಾಗ್ಯವನ್ನ ಕೊಟ್ಟ ತಂದೆಯ ಜ್ಞಾನವಾಗಲಿ ನೆನಪಾಗಲಿ ಇರೋದಿಲ್ಲ. ನಮಗಾದರೂ ಜ್ಞಾನಸಾಗರ ಸುಖಸಾಗರರಾದ ತಂದೆಯೇ ಸಿಕ್ಕಿದ್ದಾರೆ. ಈ ಪ್ರಾಪ್ತಿಯು 21 ಜನ್ಮಗಳ ರಾಜ್ಯಭಾಗ್ಯಕ್ಕಿಂತಲೂ ಮಿಗಿಲಾದುದು. ಈ ನಶೆ ಬುದ್ಧಿಯಲ್ಲಿ ಸ್ಥಿರವಾದರೆ ಸದಾಕಾಲದ ಖುಷಿ ಸಹಜವಾಗುತ್ತೆ. ಈ ಉನ್ನತ ಸ್ಥಿತಿಯನ್ನ ಉಳಿಸ್ಕೊಳ್ಬೇಕಂದ್ರೆ ಪರಮಾತ್ಮನೊಂದಿಗಿನ ನಮ್ಮ ಸಂಬಂಧ ಬಹಳ ಗಟ್ಟಿಯಾಗಿರಬೇಕು. ಮುರಳಿಯಲ್ಲಿ ಬಾಬಾ ಆ ಅದ್ಭುತವಾದ ತ್ರಿಮೂರ್ತಿ ಸಂಬಂಧದ ಬಗ್ಗೆ ನೆನಪಿಸ್ತಾರೆ. ಅದು ಈ ಸ್ಥಿತಿಗೆ ಹೇಗೆ ಸಹಾಯ ಮಾಡತ್ತೆ? ಹೌದು, ಈ ಸ್ಥಿತಿಯ ಅಡಿಪಾಯವೇ ಆ ಸಂಬಂಧ. ಪರಮಾತ್ಮ ನಮಗೆ ಕೇವಲ ತಂದೆ ಅಲ್ಲ, ಅವರು ನಮ್ಮ ಶಿಕ್ಷಕ ಮತ್ತು ಸದ್ಗುರು ಕೂಡ ಆಗಿದ್ದಾರೆ. ಜಗತ್ತಿನಲ್ಲಿ ಈ 3 ಪಾತ್ರಗಳನ್ನ ಬೇರೆ ಬೇರೆ ವ್ಯಕ್ತಿಗಳು ನಿರ್ವಹಿಸ್ತಾರೆ. ಹೌದು. ಇಲ್ಲಿ ಆ 3 ಶ್ರೇಷ್ಠ ಪ್ರಾಪ್ತಿಗಳು ಒಂದೇ ಮೂಲದಿಂದ ಸಿಗ್ತಿವೆ. ಈ 3 ಸಂಬಂಧಗಳ ಪ್ರಾಯೋಗಿಕ ಸ್ವರೂಪವನ್ನ ಸ್ವಲ್ಪ ಬಿಡಿಸಿ ಹೇಳೋಣ. ಅಂದ್ರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಈ 3 ಸಂಬಂಧಗಳನ್ನ ನಾವು ಹೇಗೆ ಅನುಭವಿಸಬಹುದು? ಖಂಡಿತ. ನೋಡಿ, ನಮ್ಗೆ ಜೀವನದಲ್ಲಿ ಹತಾಶೆ ಬಂದಾಗ,
ಯಾರೂ ನಮ್ಗಿಲ್ಲ ಅನ್ನೋ ಭಾವನೆ ಬಂದಾಗ ತಂದೆಯ ರೂಪದಲ್ಲಿ ಅವರು ನಮ್ಮನ್ನ ಅರವಣಿತು, ಮಗುವೇ, ನಾನೂ ನಿನ್ನ ಜೊತೆಗಿದ್ದೇನೆ, ನಿನ್ಗೆ 21 ಜನ್ಮಗಳ ಸ್ವರ್ಗದ ಆಸ್ತಿಯನ್ನು ಕೊಡಲು ಬಂದಿದ್ದೇನೆ, ಚಿಂತೆ ಬಿಡು ಅಂತ ಹೇಳ್ತಾರೆ. ಹಾ, ಇದು ತಂದೆಯ ಪ್ರೀತಿಯ ಅನುಭವ. ಹೌದು. ಇನ್ನು ಜೀವನದ ಯಾವುದೇ ನಿರ್ಧಾರ ತಗೊಳ್ಳುವಾಗ ಗೊಂದಲವಾದ್ರೆ ಶಿಕ್ಷಕರ ರೂಪದಲ್ಲಿ ಅವರು ಸೃಷ್ಟಿಚಕ್ರದ ಜ್ಞಾನವನ್ನ ನೀಡಿ, ನೀನು ಸಾಮಾನ್ಯನಲ್ಲ, ನೀನು ಚಕ್ರವರ್ತಿ ರಾಜನಾಗುವವನು, ನಿನ್ನ ನಿರ್ಧಾರಗಳು ಅಷ್ಟು ಶ್ರೇಷ್ಠವಾಗಿರಬೇಕು ಎಂತ ನಮ್ಮ ಬುದ್ಧಿಯನ್ನ ತೆರೆಯುತ್ತಾರೆ. ಮತ್ತು ಸದ್ಗುರುವಿನ ರೂಪದಲ್ಲಿ ನಮ್ಮಿಂದ ಯಾವುದಾದರೂ ತಪ್ಪು ನಡೆದಾಗ, ಪಾಪಕರ್ಮಗಳ ಭಾರದಿಂದ ಮನಸ್ಸು ಕುಗ್ಗಿದಾಗ, ಸದ್ಗುರುವಿನ ರೂಪದಲ್ಲಿ ಅವರು ನಮ್ಮ ಕೈ ಹಿಡಿದು, ನಿನ್ನ ಎಲ್ಲಾ ಪಾಪಗಳನ್ನ ನನ್ನ ನೆನಪಿನ ಯೋಗಾಗ್ನಿಯಲ್ಲಿ ಭಸ್ಮ ಮಾಡು, ನಾನ್ ನಿನ್ನನ್ನು ಪಾವನಗೊಳಿಸಿ ನನ್ನ ಜೊತೆ ಮನೆಗೆ ಕರೆದೊಯ್ತೇನೆ ಅಂತ ಭರವಸೆ ನೀಡ್ತಾರೆ. ಅಂದ್ರೆ ನಮ್ಮ ಪ್ರತಿಯೊಂದು ಸಮಸ್ಯೆಗೆ, ಪ್ರತಿಯೊಂದು ಮನಸ್ಥಿತಿಗೆ ಅವರ ಒಂದೊಂದು ಸಂಬಂಧವೂ ಸಮಾಧಾನ ನೀಡುತ್ತೆ. ನಿಖರವಾಗಿ. ಆದ್ರೆ ಮುರಳಿಯಲ್ಲಿ ಒಂದು ಎಚ್ಚರಿಕೆ ಇದೆ. ಮಾಯೆಯು ಈ ಮೂರೂ ಸಂಬಂಧಗಳನ್ನ ಮರೆಸ್ಬಿಡುತ್ತೆ ಅಂತ. ನಮ್ಮ ಅಡಿಪಾಯವೇ ನಾನು ಆತ್ಮ ಅನ್ನೋ ಸ್ಮೃತಿ. ಅಷ್ಟು ಮೂಲಭೂತವಾದ ವಿಷಯವನ್ನ ಮಾಯೆ ಹೇಗೆ ಮರೆಸ್ಬಿಡಲು ಸಾಧ್ಯ? ಅದರ ಮೊದಲ ಹೆಜ್ಜೆ ಯಾವುದು? ಮಾಯೆಯ ತಂತ್ರ ಇದೆಯಲ್ಲ, ಅದು ಬಹಳ ಸೂಕ್ಷ್ಮವಾದದ್ದು. ಅದರ ಮೊದಲ ಹೊಡೆತ ಬೀಳುವುದೇ ನಾನು ಆತ್ಮ ಎಂಬ ಸ್ಮೃತಿ ಮೇಲೆ. ಯಾವಾಗ ನಾವು ದೇಹಾಭಿಮಾನಕ್ಕೆ ವಶರಾಗುತ್ತೇವೆಯೋ, ಅಂದ್ರೆ ನಾನು ಈ ದೇಹ, ನಾನು ಈ ವೃತ್ತಿಯವನು, ನಾನು ಇವರ ಸಂಬಂಧಿ ಎಂಬ ಭಾವನೆ ಪ್ರಬಲವಾಗುತ್ತದೆಯೋ, ಆಗ ಮೊದಲು ಮರೆಯುವುದೇ ತಂದೆಯೊಂದಿಗಿನ ಆತ್ಮಿಕ ಸಂಬಂಧ. ದೇಹದ ಸಂಬಂಧಗಳು ನೆನಪಿಗೆ ಬಂದಾಗ ಪರಮಪಿತನ ನೆನಪು ತಾನಾಗೇ ಕಡಿಮೆಯಾಗುತ್ತೆ. ಹೌದು. ತಂದೆಯ ಮರೆತು ಹೋದ ಮೇಲೆ ಅವರು ನಮ್ಮ ಶಿಕ್ಷಕ ಮತ್ತು ಗುರು ಅನ್ನೋ ಅರಿವು ಹೇಗೆ ಉಳಿಯುತ್ತೆ? ಆಗ ಜ್ಞಾನ ಕೇಳೋದು, ಯೋಗ ಮಾಡೋದು ಇದೆಲ್ಲ ಕೇವಲ ಒಂದು ಯಾಂತ್ರಿಕ ಕ್ರಿಯೆಯಂತೆ, ಒಂದು ಭಾರದಂತೆ ಅನ್ಸೋಕೆ ಶುರುವಾಗತ್ತೆ. ಹೌದು. ಪ್ರೀತಿಯ ಸಂಬಂಧದ ಮೇಲೆ ಮೊದಲ ಹೊಡೆತ ಬೀಳುತ್ತೆ. ಇದೇ ಕಾರಣಕ್ಕಾಗಿ ನಾವು ಸರಿಯಾದ ದಾರಿಯಲ್ಲಿದ್ದೇವೆಯಾ ಅಂತ ನಾವೇ ಖಚಿತಪಡಿಸ್ಕೊಳ್ಳೋಕೆ ಬಾಬಾ ಒಂದು ಪ್ರಾಯೋಗಿಕ ಸಾಧನವನ್ನ ಕೊಟ್ಟಿದ್ದಾರೆ. ಅದೇ ಚಾರ್ಟ್ ಇಡೋದು. ಅದು ನಮ್ಮ ಆತ್ಮ ಪ್ರಗತಿಯನ್ನ ನಮಗೆ ತೋರಿಸೋ ಕನ್ನಡಿಯ ಹಾಗೆ. ಹೌದು. ಆದ್ರೆ ಆಶ್ಚರ್ಯಕರ ವಿಷಯ ಅಂದ್ರೆ, ಮುರಳಿಯಲ್ಲಿ ಬಾಬಾ ಹೇಳ್ತಾರೆ, ಕೇವಲ 2% ಮಕ್ಕಳು ಮಾತ್ರ ಪ್ರಾಮಾಣಿಕವಾಗಿ ಚಾರ್ಟ್ ಬರೀತಾರೆ. ಈ ಸಂಖ್ಯೆ ಕೇಳಿದಾಗ ಆಘಾತವಾಗತ್ತೆ. 98% ಮಕ್ಕಳು ಆತ್ಮ ಪರಿಶೀಲನೆಯಲ್ಲಿ ಗಂಭೀರವಾಗಿಲ್ಲ ಅನ್ನೋಕೆ ಕಾರಣವೇನಿರ್ಬೋದು? ಇದು ಕೇವಲ ಸೋಮಾರಿತನವಾ ಅಥವಾ ನಮ್ಮ ತಪ್ಪುಗಳನ್ನ ಎದುರಿಸಲು ಇರೋ ಒಂದು ಆಂತರಿಕ ಭಯವಾ? ಬಹುಶಃ ಎರಡೂ ಇರ್ಬೋದು. ಕೆಲವೊಮ್ಮೆ ನಾನು ಚೆನ್ನಾಗೇ ಇದ್ದೇನೆ, ನನಗೆ ಚಾರ್ಟ್ ಬರೆಯೋ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಸೂಕ್ಷ್ಮ ಅಹಂಕಾರ ಇರ್ಬೋದು. ಅಚ್ಛಾ. ಇನ್ನು ಕೆಲವೊಮ್ಮೆ ನಮ್ಮ ತಪ್ಪುಗಳನ್ನ ಕಾಗದದ ಮೇಲೆ ಬರೆದಾಗ ನಾವೇ ನಮ್ಮ ಕಣ್ಣಿಗೆ ಸಣ್ಣವರಾಗಿ ಕಾಣ್ತೀವಿ ಅನ್ನೋ ಸಂಕೋಚ ಅಥವಾ ಲಜ್ಜೆ ಇರ್ಬೋದು. ಬಾಬಾ ಆ ಶಬ್ದವನ್ನೇ ಬಳಸ್ತಾರೆ, ಬಹುಶಃ ಮಕ್ಕಳಿಗೆ ಲಜ್ಜೆ ಆಗ್ಬೋದು ಅಂತ. ಆದ್ರೆ ವೈದ್ಯರತ್ರ ರೋಗವನ್ನ ಮುಚ್ಚಿಟ್ರೆ ರೋಗ ಗುಣವಾಗೋದಿಲ್ಲ. ಹಾಗೆಯೇ ನಮ್ಮ ದೌರ್ಬಲ್ಯಗಳನ್ನ ತಂದೆಯ ಮುಂದೆ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳದಿದ್ರೆ ಅವನು ದಾಟೋಕೆ ಶಕ್ತಿ ಸಿಗೋದಿಲ್ಲ. ಚಾರ್ಟ್ ಬರೆಯದಿರೋದು ಶ್ರೀಮತದ ಬಗ್ಗೆ ಇರೋ ಗೌರವದ ಕೊರತೆಯನ್ನ ತೋರಿಸುತ್ತೆ. ಅದಕ್ಕಿಂತಲೂ ಆಳವಾದ ವಿಷಯ ಅಂದ್ರೆ, ಕೆಲವರು ಮುರಳಿಯನ್ನೇ ಓದುವುದಿಲ್ಲ ಅಂತ ಬಾಬಾ ಹೇಳ್ತಾರೆ. ಮುರಳಿಯೇ ಶ್ರೀಮತದ ಆಧಾರ. ಹೌದು. ಆ ಆಧಾರವೇ ಇಲ್ಲದಿದ್ರೆ ನಮ್ಮ ಆಧ್ಯಾತ್ಮಿಕ ಕಟ್ಟಡ ಹೇಗೆ ನಿಲ್ಲುತ್ತೆ? ಅಂಥ ಸ್ಥಿತಿಯಲ್ಲಿ ಬೇರೆಯವರಿಗೆ ಜ್ಞಾನವನ್ನ ಹೇಗೆ ಕೊಡೋಕೆ ಸಾಧ್ಯ? ಅದು ಕೇವಲ ಬಾಯಿ ಮಾತಿನ ಜ್ಞಾನ ಆಗುತ್ತೆ, ಅನುಭವದ ಜ್ಞಾನ ಆಗೋದಿಲ್ಲ. ಖಂಡಿತ. ಶ್ರೀಮತದ ಆಧಾರದ ಮೇಲೆ ಸಾಗುವ ಈ ಆಂತರಿಕ ಪಯಣವನ್ನೇ ಮುರಳಿಯಲ್ಲಿ ಸತ್ಯವಾದ ನೆನಪಿನ ಯಾತ್ರೆ ಅಂತ ಕರೆಯಲಾಗಿದೆ. ಈ ಪದವೇ ಎಷ್ಟು ಅರ್ಥಗರ್ಭಿತವಾಗಿದೆ ಅಲ್ವಾ? ಹೌದು. ಇದು ಭಕ್ತಿ ಮಾರ್ಗದ ಯಾತ್ರೆಗಳಿಗಿಂತ ಸಂಪೂರ್ಣವಾಗಿ ಭಿನ್ನ. ಹೌದು. ಭಕ್ತಿ ಮಾರ್ಗದಲ್ಲಿ ಜನರು ಜನ್ಮ ಜನ್ಮಾಂತರಗಳಿಂದ ತೀರ್ಥಯಾತ್ರೆಗಳನ್ನ ಮಾಡಿದರೆ, ಕಷ್ಟಪಟ್ಟು ಪರ್ವತಗಳನ್ನ ಹತ್ತಿದರೆ, ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದರೆ, ಆದರೆ ಅದರಿಂದ ಆತ್ಮಕ್ಕೆ ಏನು ಸಿಕ್ಕಿತು? ದೇಹಕ್ಕೆ ಸುಸ್ತು, ಹಣ ಖರ್ಚು ಅಷ್ಟೇ. ಹೌದು. ಆತ್ಮದೊಳಗಿನ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಆ ವಿಕಾರಗಳು ಹಾಗೆಯೇ ಉಳ್ಕೊಂಡವು. ಯಾತ್ರೆಯಿಂದ ಮನೆಗೆ ಬಂದ ಮರುಕ್ಷಣವೇ ಮತ್ತೆ ಅದೇ ಜಗಳ, ಅದೇ ಅಶಾಂತಿ. ಅದಕ್ಕಾಗಿಯೇ ಅವನು ಸುಳ್ಳು ಯಾತ್ರೆಗಳು ಅಂತ ಬಾಬಾ ಕರೆಯೋದು. ಆದರೆ ಈ ನೆನಪಿನ ಯಾತ್ರೆಯು ಬುದ್ಧಿಯ ಯಾತ್ರೆಯಾಗಿದೆ. ಇದರಲ್ಲಿ ನಾವು ಎಲ್ಲೂ ಹೊರಗೆ ಹೋಗ್ಬೇಕಾಗಿಲ್ಲ. ಕುಳಿತಲ್ಲಿಯೇ ಮನಸ್ಸು ಬುದ್ಧಿಯಿಂದ ನಮ್ಮ ನಿಜವಾದ ಮನೆಯಾದ ಪರಮಧಾಮವನ್ನ, ನಮ್ಮ ತಂದೆಯನ್ನ
ಮತ್ತು ನಮ್ಮ 84 ಜನ್ಮಗಳ ಚಕ್ರವನ್ನ ನೆನ್ಪುಮಾಡಬೇಕು. ಈ ಯಾತ್ರೆಯಿಂದಲೇ ಆತ್ಮವು ಪವಿತ್ರವಾಗುತ್ತೆ. ಇದರ ಮೂಲಮಂತ್ರವೇ ಮನ್ಮನಾಭವ. ನಾವು ಎಷ್ಟು ಪ್ರೀತಿ ಮತ್ತು ಪ್ರಾಮಾಣಿಕತೆಯಿಂದ ಈ ಯಾತ್ರೆಯನ್ನ ಮಾಡ್ತೀವಿಯೋ ಅಷ್ಟು ನಮ್ಮ ಆತ್ಮದ ಮೇಲಿರುವ ವಿಕರ್ಮಗಳ ಹೊರೆ ಉರಿದು ಬೂದಿಯಾಗುತ್ತೆ. ಈ ಯಾತ್ರೆಯ ಜೊತೆಗೆ ಈ ಜ್ಞಾನಮಾರ್ಗದಲ್ಲಿ ಸಾಮಾನ್ಯವಾಗಿ ತಪ್ಪಾಗಿ ಅರ್ಥೈಸಿಕೊಳ್ಳುವ ಇನ್ನೊಂದು ವಿಷಯವನ್ನ ಮುರಳಿ ಸ್ಪಷ್ಟಪಡಿಸುತ್ತೆ. ಅದು ಹಂಸೋ ಸೋಹಂ ಎಂಬ ಪದ. ಹೌದು. ಜಗತ್ತಿನಲ್ಲಿ ಜನರು ಸೋಹಂ ಅಥವಾ ಹಂಸೋ ಅಂದ್ರೆ ಆತ್ಮನೇ ಪರಮಾತ್ಮ, ನಾನೇ ಅದು ಅಂತ ತಿಳ್ಕೊಂಡಿದ್ದಾರೆ. ಇದು ಒಂದು ರೀತಿಯಲ್ಲಿ ಸೂಕ್ಷ್ಮ ಅಹಂಕಾರಕ್ಕೆ ದಾರಿ ಮಾಡಿಕೊಡುತ್ತೆ. ಹೌದು. ಆ ತಪ್ಪು ತಿಳುವಳಿಕೆ ಮನುಷ್ಯನನ್ನ ಅಹಂಕಾರದ ಶಿಖರಕ್ಕೆ ಕೊಂಡೊಯ್ಯುತ್ತೆ. ಆದರೆ ಬಾಬಾ ತಿಳಿಸುವ ಯಥಾರ್ಥ ಅರ್ಥವೇ ಬೇರೆ. ಅದು ನಮ್ಮ 84 ಜನ್ಮಗಳ ಚಕ್ರದ ಸಂಪೂರ್ಣ ಅರಿವು. ಓಂ ಅಂದ್ರೆ ನಾನಾತ್ಮ, ಇಲ್ಲಿವರೆಗೂ ಸರಿ. ಆದರೆ ಹಂಸೋ ಅಂದ್ರೆ ಆ ನಾನು ಎಂಬ ಆತ್ಮವು ಹಿಂದೆ ಏನಾಗಿದ್ದೆ ಸೋ ಮತ್ತು ಈಗ ಏನಾಗಿದ್ದೇನೆ ಮತ್ತು ಮುಂದೆ ಏನಾಗುತ್ತೇನೆ ಹಂ ಅನ್ನೋ ಜ್ಞಾನ. ಅಂದ್ರೆ ಸತ್ಯಯುಗದಲ್ಲಿ ಸೋ ದೇವತಾ ಆಗಿದ್ದೆ, ತ್ರೇತಾಯುಗದಲ್ಲಿ ಸೋ ಕ್ಷತ್ರಿಯನಾದೆ, ದ್ವಾಪರದಲ್ಲಿ ಸೋ ವೈಶ್ಯನಾದೆ, ಕಲಿಯುಗದಲ್ಲಿ ಸೋ ಶೂದ್ರನಾದೆ. ಮತ್ತು ಈಗ ಈ ಸಂಗಮಯುಗದಲ್ಲಿ ಮತ್ತೆ ಸೋ ಬ್ರಾಹ್ಮಣ ಆಗಿದ್ದೇನೆ, ಪುನಃ ದೇವತೆ ಆಗಲು. ಹೌದು. ಈ ಸಂಪೂರ್ಣ ಚಕ್ರವು ನಮ್ಮ ಬುದ್ಧಿಯಲ್ಲಿ ತಿರುಗುವುದನ್ನೇ ಸ್ವದರ್ಶನ ಚಕ್ರ ಅಂತ ಕರೆಯೋದು. ಇದು ವಿಷ್ಣುವಿನ ಕೈಯಲ್ಲಿ ತೋರಿಸೋ ಭೌತಿಕ ಅಸ್ತ್ರ ಅಲ್ಲ. ಅಲ್ಲ, ಇದು ನಮ್ಮ ಸ್ವಂತದ ದರ್ಶನ ಮಾಡುವ ಜ್ಞಾನದ ಚಕ್ರ. ಎಷ್ಟು ಅದ್ಭುತವಾದ ಸ್ಪಷ್ಟೀಕರಣ! ಈ ಜ್ಞಾನವು ನಮ್ಮನ್ನ ನಿರಹಂಕಾರಿಗಳನ್ನಾಗಿ ಮಾಡುತ್ತೆ. ನಾವು ಚಕ್ರದಲ್ಲಿ ಬರ್ತೀವಿ, ಆದರೆ ಬೀಜರೂಪಿ ತಂದೆಯೂ ಈ ಜನ್ಮ-ಮರಣದ ಚಕ್ರದಲ್ಲಿ ಬರೋದಿಲ್ಲ ಅನ್ನೋ ಮರ್ಯಾದೆಯನ್ನ ಇದು ಕಲಿಸತ್ತೆ. ನಾವು ಅವರಂತೆ ಜ್ಞಾನಪೂರ್ಣರಾಗ್ತೇವೆ, ಆದರೆ ಎಂದಿಗೂ ಭಗವಂತರಾಗೋದಿಲ್ಲ. ಈ ಸ್ಪಷ್ಟತೆ ಬಹಳ ಮುಖ್ಯ. ಇಂದಿನ ಈ ಎಲ್ಲಾ ಚರ್ಚೆಯ ಎಳೆಗಳನ್ನ ಒಟ್ಟಿಗೆ ಸೇರಿಸಿದ್ರೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಮುಖ್ಯವಾದ ಧಾರಣೆಯ ಅಂಶಗಳು ಯಾವುವು? ಮೊದಲನೆಯದು, ಸದಾ ರಾಜಿ ಖುಷಿಯಾಗಿರಲು ನಮ್ಮ ಖುಷಿಯ ಅಡಿಪಾಯವನ್ನ ಪರಮಾತ್ಮನ ಪ್ರಾಪ್ತಿಯ ಮೇಲೆ ಸ್ಥಿರಗೊಳಿಸಬೇಕು. ಬೇರೆ ಯಾವುದೇ ಲೌಕಿಕ ವಿಷಯದ ಮೇಲೆ ನಮ್ಮ ಖುಷಿ ಅವಲಂಬಿತವಾಗಿರಬಾರದು. ಹೌದು. ಈ ವಿದ್ಯೆಯಿಂದ ನಮ್ಮ ಮೇಲೆ ರಾಜ್ಯದ ಕಿರೀಟವನ್ನ ನಾವೇ ಇಟ್ಕೊಳ್ಬೇಕು. ಮತ್ತು ಎರಡನೆಯದು, ಶ್ರೀಮತದಂತೆ ಭಾರತವನ್ನ ಸ್ವರ್ಗವನ್ನಾಗಿ ಮಾಡುವ ಸೇವೆ ಮಾಡಬೇಕು. ಆ ಸೇವೆ ಮಾಡುವಾಗ ಪ್ರತಿಯೊಂದು ಹೆಜ್ಜೆಯೂ ತಂದೆಯ ಶ್ರೀಮತದ ಆಧಾರದ ಮೇಲಿರಬೇಕು, ನಮ್ಮ ಸ್ವಂತ ಮನಸ್ಸಿನ ಅಥವಾ ಇತರರ ಸಲಹೆಯ ಮೇಲಲ್ಲ. ಶ್ರೇಷ್ಠ ಭಾಗ್ಯದ ಸ್ಮೃತಿಯ ಮೂಲಕ ತಮ್ಮ ಸಮರ್ಥ ಸ್ವರೂಪದಲ್ಲಿ ಇರುವಂತಹ ಸೂರ್ಯವಂಶಿ ಪದವಿಯ ಅಧಿಕಾರಿ ಭವ. ಇದರಲ್ಲಿ ಸಮರ್ಥ ಸ್ವರೂಪ ಮತ್ತು ನಕಲಿ ಸ್ವರೂಪ ಅನ್ನೋ ಮಾತುಗಳಿವೆ. ಇದು ಬಹಳ ಆಳವಾದ ಚಿಂತನೆ. ಹೌದು, ಇದು ಬಹಳ ಗಂಭೀರವಾದ ಅಂಶ. ನಮ್ಮ ನಿಜವಾದ ಅನಾದಿ ಸತ್ಯ ಸ್ವರೂಪ ಯಾವುದು? ಶಾಂತಿ, ಸುಖ, ಪ್ರೀತಿ, ಆನಂದ, ಪವಿತ್ರತೆ — ಇದು ನಮ್ಮ ಸಮರ್ಥ ಸ್ವರೂಪ. ಆದರೆ ಮಾಯೆಯು ನಮ್ಮ ಮೇಲೆ ಕ್ರೋಧ, ದುಃಖ, ಲೋಭ, ಅಶಾಂತಿಯಂತಹ ನಕಲಿ ಸ್ವರೂಪವನ್ನ ಹಾಕಿಬಿಡುತ್ತೆ. ಒಂದು ದೈನಂದಿನ ಉದಾಹರಣೆ ಕೊಡಬಹುದೇ? ಯಾರಾದ್ರೂ ನಮ್ಮನ್ನ ಅವಮಾನಿಸಿದಾಗ ತಕ್ಷಣ ನಮ್ಮೊಳಗೆ ಕೋಪದ ಒಂದು ಅಲೆ ಏಳುತ್ತೆ. ಆ ಕೋಪ ನಮ್ಮ ನಕಲಿ ಸ್ವರೂಪ. ಹೌದು. ಆದರೆ ಆ ಕ್ಷಣದಲ್ಲಿ ನನ್ನ ನಿಜ ಸ್ವರೂಪ ಶಾಂತಿ, ನಾನು ಶಾಂತ ಸ್ವರೂಪ ಆತ್ಮ ಅಂತ ಒಂದು ಕ್ಷಣ ನಿಂತು ಯೋಚಿಸಿದ್ರೆ ಆಗ ನಮ್ಮ ಸಮರ್ಥ ಸ್ವರೂಪ ಜಾಗೃತವಾಗುತ್ತೆ. ಆ ಶಾಂತಿಯ ಸ್ಥಿತಿಯಲ್ಲಿ ನಿಂತು ಕೊಡುವ ಪ್ರತಿಕ್ರಿಯೆ ಸಂಪೂರ್ಣ ಭಿನ್ನವಾಗಿರುತ್ತೆ, ಅಲ್ವೇ? ನಿಖರವಾಗಿ ಅದೇ ಪುರುಷಾರ್ಥ. ಯಾರು ತಮ್ಮ ಈ ನಿಜವಾದ ಸಮರ್ಥ ಸ್ವರೂಪದಲ್ಲಿ, ಅಂದ್ರೆ ಶಾಂತ ಸ್ವರೂಪ, ಸುಖ ಸ್ವರೂಪ, ಪ್ರೇಮ ಸ್ವರೂಪದಲ್ಲಿ ಹೆಚ್ಚು ಸಮಯ ಸ್ಥಿತರಾಗಿರ್ತಾರೆಯೋ ಅವರೇ ಉನ್ನತ ಪದವಿಯ, ಸೂರ್ಯವಂಶಿ ಪದವಿಯ ಅಧಿಕಾರಿಗಳಾಗ್ತಾರೆ. ಅವರು ಪರಿಸ್ಥಿತಿಗಳ ದಾಸರಾಗುವುದಿಲ್ಲ, ಪರಿಸ್ಥಿತಿಗಳ ಮಾಲೀಕರಾಗ್ತಾರೆ. ಇಂದಿನ ಸ್ಲೋಗನ್ ಕೂಡ ಇದಕ್ಕೆ ಬಹಳ ಸುಂದರವಾಗಿ ಸಂಬಂಧಿಸಿದೆ. ಸರ್ವರ ಮೇಲೆ ದಯೆ ತೋರಿಸುವರಾಗಿರಿ. ಇದರಿಂದ ಅಹಂ ಮತ್ತು ವಹಂ ಸಮಾಪ್ತಿಯಾಗಿಬಿಡುವುದು. ಇವೆರಡಕ್ಕೂ ಆಳವಾದ ಸಂಬಂಧವಿದೆ. ಯಾರು ತಮ್ಮ ಸಮರ್ಥ ಶಕ್ತಿಶಾಲಿ ಸ್ವರೂಪದಲ್ಲಿರ್ತಾರೋ ಆ ಆತ್ಮ ಮಾತ್ರವೇ ಇತರರ ಮೇಲೆ ದಯೆ ಅಥವಾ ಕರುಣೆ ತೋರಲು ಸಾಧ್ಯ. ನಿಜ. ದುರ್ಬಲ ವ್ಯಕ್ತಿ ಕ್ಷಮಿಸಲು ಅಥವಾ ಕರುಣೆ ತೋರಲು ಅಸಮರ್ಥನಾಗಿರುತ್ತಾನೆ. ಹೌದು. ನಮ್ಮ ಹೃದಯದಲ್ಲಿ ಎಲ್ಲರ ಬಗ್ಗೆ ಕರುಣೆಯ ಭಾವನೆ ಇದ್ದಾಗ ನಮ್ಮ ಹೃದಯ ವಿಶಾಲವಾಗುತ್ತೆ. ಆ ವಿಶಾಲ ಹೃದಯದಲ್ಲಿ ನಾನು, ಅಹಂ ಎಂಬ ಸಂಕುಚಿತ ಅಹಂಕಾರಕ್ಕೆ ಮತ್ತು ಇವರು ಹೀಗೇಕೆ, ಅದು ಹಾಗೇಕೆ
ಎಂಬ ವ್ಯರ್ಥ ಸಂಶಯಗಳಿಗೆ ಜಾಗವೇ ಇರೋದಿಲ್ಲ. ಕರುಣೆ ಅವೆರಡನ್ನೂ ಕರಗಿಸ್ಬಿಡುತ್ತೆ. ಹೌದು. ಅತ್ಯಂತ ಸುಂದರವಾದ ಸಂಪರ್ಕ. ಇಂದಿನ ಈ ಆಳವಾದ ಮಂಥನವನ್ನ ಮುಗಿಸೋ ಮೊದಲು ನಮ್ಮ ಕೇಳುಗರಿಗೆ ಒಂದು ಚಿಂತನೆಗಾಗಿ ಒಂದು ಅಂಶವನ್ನ ನೀಡೋಣ. ಮುರಳಿಯಲ್ಲಿ ಬಾಬಾ ಕಮಲದ ಹೂವಿನ ಉದಾಹರಣೆಯನ್ನ ಕೊಡ್ತಾರೆ. ಹೌದು, ಇದು ಕೇವಲ ಒಂದು ಉಪಮೆಯಲ್ಲ, ಇದೊಂದು ಪ್ರಾಯೋಗಿಕ ಸಾಧನ. ಕಮಲವು ಕೆಸರಿನಲ್ಲೇ ಅರಳುತ್ತೆ, ಆದರೆ ಅದು ಕೆಸರು ಮತ್ತು ನೀರಿನಿಂದ ಸಂಪೂರ್ಣವಾಗಿ ನಿರ್ಲಿಪ್ತವಾಗಿರುತ್ತೆ. ಅದರ ಮೇಲೆ ಒಂದು ಹನಿ ನೀರೂ ನಿಲ್ಲೋದಿಲ್ಲ. ಹೌದು, ಬಾಬಾ ಹೇಳ್ತಾರೆ ಕಮಲವು ಒಂದು ಜಡ ಚೈತನ್ಯವಿಲ್ಲದ ರಚನೆ ಅಂತ. ಹಾಗಾದ್ರೆ ಯೋಚನೆ ಮಾಡಬೇಕಾದ ವಿಷಯ ಏನಂದ್ರೆ, ಒಂದು ಜಡ ಚೈತನ್ಯವಿಲ್ಲದ ರಚನೆಯು ಕೆಸರಿನಲ್ಲಿ ನಿರ್ಲಿಪ್ತವಾಗಿರಬಹುದಾದ್ರೆ, ಜ್ಞಾನಪೂರ್ಣ ಚೈತನ್ಯ ಸ್ವರೂಪದ ಸ್ವತಃ ರಚಯಿತನ ಮಕ್ಕಳಾದ ಮಾಸ್ಟರ್ ರಚಯಿತರಾದ ನಾವು ನಮ್ಮ ಜೀವನದ ಸಂದರ್ಭಗಳೆಂಬ ಕೆಸರಿನಲ್ಲಿದ್ದುಕೊಂಡು ಅದರಿಂದ ನಿರ್ಲಿಪ್ತರಾಗಿರಲು ನಮ್ಮಲ್ಲಿರುವ ಶಕ್ತಿ ಎಷ್ಟು ಅಪಾರವಾಗಿರಬಹುದು. ಆ ಅಪಾರವಾದ ಆಂತರಿಕ ಶಕ್ತಿಯನ್ನ ಜಾಗೃತಗೊಳಿಸೋದೇ ನಮ್ಮ ನಿಜವಾದ ಪುರುಷಾರ್ಥ. ಯಾವುದೇ ಬಂಧನವು ನಮ್ಮನ್ನ ಸೆಳೆದಾಗ ಈ ಕಮಲಪುಷ್ಪದ ದೃಷ್ಟಾಂತವು ನಮ್ಮ ರಕ್ಷಾ ಕವಚವಾಗಬಹುದು. ಹೌದು, ಆ ಪರಿಸ್ಥಿತಿ ಕೆಸರಿನಂತೆ, ಆದರೆ ನಾನು ಅದರಲ್ಲಿ ಅರಳಬೇಕೇ ಹೊರತು ಮುಳುಗಬಾರದು ಅನ್ನೋ ಅರಿವು ನಮ್ಮನ್ನ ಸದಾ ಎತ್ತರದಲ್ಲಿಡುತ್ತೆ. ಇಂದಿನ ಮುರಳಿಯಲ್ಲಿ ಧಾರಣೆಗಾಗಿ 2 ತುಂಬಾನೇ ಶಕ್ತಿಯುತವಾದ ಅಂಶಗಳನ್ನು ಕೊಟ್ಟಿದ್ದಾರೆ. ಮೊದಲನೇದು, ಸದಾ ರಾಜಿ ಖುಷಿಯಾಗಿರಲು ತಂದೆಯ ನೆನಪಿನಲ್ಲಿ ಇರಬೇಕು ಮತ್ತು ವಿದ್ಯೆಯಿಂದ ತಮ್ಮ ಮೇಲೆ ರಾಜ್ಯದ ಕಿರೀಟವನ್ನು ಇಟ್ಕೊಳ್ಬೇಕು. ಈ ರಾಜಿ ಖುಷಿ, ಈ ಶಬ್ದ ಕೇಳೋಕೆ ಎಷ್ಟೋ ಸರಳ ಅನ್ಸತ್ತೆ, ಆದ್ರೆ ಅದರ ಅನುಭವ ಬಹಳ ಆಳವಾದದ್ದಲ್ವಾ? ಸಾಮಾನ್ಯವಾಗಿ ನಾವು ಖುಷಿಯನ್ನ ಹೊರಗಿನ ವಸ್ತು, ವ್ಯಕ್ತಿ, ಪರಿಸ್ಥಿತಿಗಳಲ್ಲಿ ಹುಡುಕ್ತೀವಿ. ಆದ್ರೆ ಇಲ್ಲಿ ಹೇಳ್ತಿರೋ ಖುಷಿ ಅದಕ್ಕಿಂತ ಬೇರೆನೇ ಅನ್ಸತ್ತೆ. ಸಂಪೂರ್ಣವಾಗಿ ಭಿನ್ನ. ನೋಡಿ, ಇದು ಪ್ರಾಪ್ತಿಯ ಖುಷಿ. ಯಾವ ಭಗವಂತನಿಗಾಗಿ ಇಡೀ ಜಗತ್ತೇ ಹುಡುಕ್ತಾ ಇದೆಯೋ ಆ ಪರಬ್ರಹ್ಮ ನಿವಾಸಿ ಪರಮಾತ್ಮನೇ ನಮಗೆ ಸಿಕ್ಕಿಬಿಟ್ರು, ನಮ್ಮವರಾದ್ರೂ ನಮಗೆ ಕಲಿಸ್ತಾ ಇದ್ದಾರೆ. ಈ ಒಂದು ಅನುಭವ ಇದೆಯಲ್ಲ, ಹೌದು, ಅದೇ ರಾಜಿ ಖುಷಿ. ಏನನ್ನು ಪಡೆಯಬೇಕಿತ್ತೋ ಅದೆಲ್ಲ ಸಿಕ್ತು, ಇನ್ನೇನು ಬೇಕಾಗಿಲ್ಲ ಅನ್ನೋ ಒಂದು ತೃಪ್ತಿಯ ಸ್ಥಿತಿ ಇದು. ಹೊರಗಿನ ಪರಿಸ್ಥಿತಿ ಎಷ್ಟೇ ಮೇಲೆ ಕೆಳಗೆ ಆದರೂ ಈ ಒಳಗಿನ ಪ್ರಾಪ್ತಿಯ ನಶೆ ಇಳಿಯೋದಿಲ್ಲ. ಅದ್ಭುತ. ಅಂದ್ರೆ ನಮ್ಮ ಖುಷಿಯ ರಿಮೋಟ್ ಕಂಟ್ರೋಲ್ ಅನ್ನ ಹೊರಗಿನ ಪ್ರಪಂಚದಿಂದ ವಾಪಸ್ ತಗೊಂಡು ನಮ್ಮೊಳಗೆ ಇಟ್ಕೊಳ್ಳೋದು. ಸರಿ, ಇದೇ ಅಂಶದಲ್ಲಿ ರಾಜ್ಯದ ಕಿರೀಟದ ಬಗ್ಗೆನೂ ಹೇಳಿದ್ದಾರೆ. ಕಿರೀಟ ಅಂದತಕ್ಷಣ ನಮ್ಗೆಲ್ಲ ರಾಜ ಮಹಾರಾಜರ ಚಿನ್ನದ ಕಿರೀಟ ನೆನಪಾಗುತ್ತೆ. ಆದ್ರೆ ಇಲ್ಲಿ ಹೇಳ್ತಿರೋದು ಆ ಕಿರೀಟದ ಬಗ್ಗೆನಾ? ಅಲ್ಲ, ಅದು ಭವಿಷ್ಯದಲ್ಲಿ ಸಿಗುವ ಭೌತಿಕ ಕಿರೀಟ. ಆದ್ರೆ ಅದಕ್ಕೂ ಮುಂಚೆ, ಈಗ ಈ ಪರಿವರ್ತನೆಯ ಸಂಗಮ ಯುಗದಲ್ಲಿ ನಾವು ಒಂದು ವಿಶೇಷವಾದ ಕಿರೀಟವನ್ನ ಧರಿಸಬೇಕು. ಅದೇ ಸ್ವರಾಜ್ಯದ ಕಿರೀಟ. ಸ್ವರಾಜ್ಯದ ಕಿರೀಟ. ಹೌದು. ಅಂದ್ರೆ ನಮ್ಮ ಕರ್ಮೇಂದ್ರಿಯಗಳ ಮೇಲೆ, ನಮ್ಮ ಮನಸ್ಸು, ಬುದ್ಧಿ, ಸಂಸ್ಕಾರಗಳ ಮೇಲೆ ಸಂಪೂರ್ಣ ಅಧಿಕಾರವನ್ನ ಸ್ಥಾಪಿಸೋದು. ಯಾರು ತಮ್ಮ ಆಲೋಚನೆಗಳಿಗೆ ರಾಜರಾಗ್ತಾರೋ, ಯಾರು ತಮ್ಮ ಇಂದ್ರಿಯಗಳನ್ನ ಆಳ್ತಾರೋ ಅವರೇ ನಿಜವಾದ ಸ್ವರಾಜ್ಯ ಅಧಿಕಾರಿ. ಇದು ಬಹಳ ಆಸಕ್ತಿದಾಯಕವಾಗಿದೆ. ನಾವು ಸಾಮಾನ್ಯವಾಗಿ ಅಧಿಕಾರ ಅಂದ್ರೆ ಬೇರೆಯವರ ಮೇಲೆ ಚಲಾಯಿಸೋದು ಅಂದ್ಕೊಂಡಿರ್ತೀವಿ. ಆದ್ರೆ ನಿಜವಾದ ಅಧಿಕಾರ ಅಂದ್ರೆ ನಮ್ಮ ಮೇಲೆ ನಾವೇ ಪ್ರಭುತ್ವ ಸಾಧಿಸೋದು ಅಂತ. ಆದ್ರೆ ಇದು ಹೇಳಿದಷ್ಟು ಸುಲಭ ಅಲ್ವಲ್ಲ. ಒಂದು ಸಣ್ಣ ಮಾತಿಗೆ ಮನಸ್ಸು ಕೆರಳುತ್ತೆ, ಒಂದು ದೃಶ್ಯಕ್ಕೆ ಕಣ್ಣು ಚಂಚಲವಾಗುತ್ತೆ. ಈ ಸ್ವರಾಜ್ಯದ ಕಿರೀಟವನ್ನ ಸದಾಕಾಲ ಧರಿಸಿರೋಕ್ಕೆ ಪ್ರಾಯೋಗಿಕ ಉಪಾಯವಾದ್ರೂ ಏನು? ಅದಕ್ಕೆ ಉತ್ತರ ಮೊದಲನೇ ವಾಕ್ಯದಲ್ಲೇ ಇದೆ. ಓ, ತಂದೆಯ ನೆನಪಿನಲ್ಲಿರಬೇಕು ಅಂತ. ನೆನಪೇ ಶಕ್ತಿಯ ಮೂಲ. ನಾವು ನಮ್ಮನ್ನ ಕೇವಲ ಒಂದು ದೇಹ ಅಂತ ತಿಳ್ಕೊಂಡಾಗ ಇಂದ್ರಿಯಗಳು ನಮ್ಮನ್ನ ಆಳುತ್ತವೆ. ಆದರೆ ನಾನು ಪರಮಾತ್ಮನ ಮಗು, ಮಾಸ್ಟರ್, ಸರ್ವಶಕ್ತಿವಂತ ಆತ್ಮ ಅನ್ನೋ ಸ್ಮೃತಿಯಲ್ಲಿ ಸ್ಥಿತರಾದಾಗ ನಮ್ಮಲ್ಲಿ ಆಂತರಿಕ ಶಕ್ತಿ ಜಾಗೃತವಾಗುತ್ತೆ. ಆಗ ಮನಸ್ಸು ಮತ್ತು ಇಂದ್ರಿಯಗಳು ನಮ್ಮ ಆಜ್ಞೆಯನ್ನ ಪಾಲಿಸುತ್ತವೆ. ಸ್ಮೃತಿಯ ಆಸನದ ಮೇಲೆ ಕುಳಿತ ಆತ್ಮನೇ. ಹಾಗಿದ್ರೆ ಸ್ಮೃತಿಯೇ ನಮ್ಮ ಸಿಂಹಾಸನ ಅಂತಾಯ್ತು. ನಿಖರವಾಗಿ ಸ್ಮೃತಿಯೇ ನಮ್ಮ ಸಿಂಹಾಸನ. ಸರಿ, ಈಗ ಎರಡನೆಯ ಧಾರಣೆಯ ಅಂಶಕ್ಕೆ ಬರೋಣ. ಶ್ರೀಮತದಂತೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಸೇವೆ ಮಾಡಬೇಕು ಮತ್ತು ಸದಾ ಶ್ರೀಮತಕ್ಕೆ ಗೌರವ ಕೊಡಬೇಕು ಅಂತ. ಇಲ್ಲಿ ಗೌರವ ಕೊಡೋದು ಅಂದ್ರೆ ಏನು? ಅದರ ಆಳವಾದ ಅರ್ಥ ಏನು? ನೋಡಿ, ಗೌರವ ಅಂದ್ರೆ ಕೇವಲ ಕೈ ಮುಗಿಯೋದು ಅಥವಾ ತಲೆಬಾಗೋದಲ್ಲ. ಶ್ರೀಮತಕ್ಕೆ ನಿಜವಾದ ಗೌರವ ಅಂದ್ರೆ ಅದರ ಪ್ರತಿಯೊಂದು ಮಾತನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು.
ಮುರಳಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಮುರಳಿಯನ್ನ ಎಂದಿಗೂ ತಪ್ಪಿಸಬಾರ್ದು ಅಂತ. ಯಾಕೆ? ಯಾಕಂದ್ರೆ ಮುರಳಿನೇ ಶ್ರೀಮತ. ಒಂದು ದಿನ ಮುರಳಿ ಕೇಳಿಲ್ಲ ಅಂದ್ರೆ ನಮ್ಮ ಆತ್ಮಕ್ಕೆ ಆ ದಿನದ ಶಕ್ತಿ, ಆ ಪೋಷಣೆ ಸಿಗಲ್ಲ. ಅದನ್ನ ನಾವೇ ನಿರಾಕರಿಸಿದ ಹಾಗೆ. ಓ ಅಂದ್ರೆ ಧಾರಣೆಯೇ ನಿಜವಾದ ಗೌರವ, ನಮ್ಮ ನಡವಳಿಕೆಯೇ ನಾವು ಕೊಡುವ ಮರ್ಯಾದೆ. ನಿಖರವಾಗಿ. ಮತ್ತು ಈ ಗೌರವದ ಆಧಾರದ ಮೇಲೆ ಮಾಡುವ ಸೇವೆಯೇ ಯಥಾರ್ಥ ಸೇವೆ. ಕೆಲವೊಮ್ಮೆ ನಾವು ಸೇವೆ ಮಾಡ್ತೀವಿ, ಆದರೆ ಅದರ ಹಿಂದೆ ನಮ್ಮ ಸ್ವಂತ ಬುದ್ಧಿ, ನಮ್ಮದೇ ಆದ ಪ್ಲಾನ್ ಇರುತ್ತೆ. ಆದರೆ ಇಲ್ಲಿ ಹೇಳ್ತಿರೋದು, ನಮ್ಮ ಪ್ರತಿಯೊಂದು ಸೇವೆಯ ಹಿಂದಿನ ಪ್ರೇರಣೆ ಭಗವಂತನ ಶ್ರೇಷ್ಠ ಮತವಾಗಿರಬೇಕಂತ. ಆಗ ಆ ಸೇವೆಯಲ್ಲಿ ನಮ್ಮ ನಾನು ಅನ್ನೋ ಅಹಂಕಾರ ಬೆರೆಯೋದಿಲ್ಲ. ಅದು ನಿಮಿತ್ತ ಭಾವದ ವಿಶ್ವ ಕಲ್ಯಾಣಕಾರಿ ಸೇವೆಯಾಗುತ್ತೆ ಮತ್ತು ಅಂತಹ ಸೇವೆನೇ ಸಫಲವಾಗುತ್ತೆ. ಈ ಸ್ವರಾಜ್ಯ ಮತ್ತು ಶ್ರೀಮತದ ಪಾಲನೆ, ಈ ಎರಡೂ ಧಾರಣೆಗಳು ನಮ್ಮನ್ನ ಎಷ್ಟು ಶಕ್ತಿಶಾಲಿಯನ್ನಾಗಿ ಮಾಡುತ್ತವೆ. ಈ ಆಂತರಿಕ ಶಕ್ತಿಯ ವಿಷಯವೇ ನಮ್ಮ ಯಾತ್ರೆಯ ಎರಡನೇ ಮೈಲಿಗಲ್ಲು, ಅಂದ್ರೆ ಇವತ್ತಿನ ವರದಾನದ ತಿರುಳು ಅಂತ ನನಗನಿಸ್ತಿದೆ. ಹೌದು, ಇವತ್ತಿನ ವರದಾನ ಹೀಗಿದೆ: ಶ್ರೇಷ್ಠ ಭಾಗ್ಯದ ಸ್ಮೃತಿಯ ಮೂಲಕ ತಮ್ಮ ಸಮರ್ಥ ಸ್ವರೂಪದಲ್ಲಿರುವಂತಹ ಸೂರ್ಯವಂಶಿ ಪದವಿಯ ಅಧಿಕಾರಿ ಭವ. ಈ ವರದಾನ ನಮ್ಮ ನಿಜವಾದ ಸ್ವರೂಪದ ಕೀಯನ್ನ ನಮ್ಮ ಕೈಗೆ ಕೊಡುತ್ತೆ. ಸಮರ್ಥ ಸ್ವರೂಪ, ಇದನ್ನ ಸ್ವಲ್ಪ ವಿವರಿಸಿ. ನಮ್ಮಲ್ಲಿ ಸಮರ್ಥ ಮತ್ತು ಅಸಮರ್ಥ ಹೀಗೆ ಎರಡು ಸ್ವರೂಪಗಳಿವೆಯಾ? ಇವೆ. ಅದೇ ಅದರಲ್ಲಿ ಒಂದು ನಮ್ಮ ನಿಜವಾದ ಶಾಶ್ವತ ಸ್ವರೂಪ, ಇನ್ನೊಂದು ನಾವು ಎರವಲು ಪಡೆದ ಒಂದು ರೀತಿ ನಕಲಿ ಸ್ವರೂಪ. ನಮ್ಮ ನಿಜವಾದ ಆಧ್ಯಾನಾದಿ ಸಮರ್ಥ ಸ್ವರೂಪ ಅಂದ್ರೆ ಶಾಂತಿ, ಪ್ರೀತಿ, ಸುಖ, ಆನಂದ, ಪವಿತ್ರತೆ. ಇದು ನಮ್ಮ ಆತ್ಮದ ಮೂಲಗುಣ. ಸರಿ. ಆದರೆ ದೇಹದ ಪ್ರಜ್ಞೆಗೆ ಬಂದಾಗ ಮಾಯೆಯ ಪ್ರಭಾವದಿಂದ ನಾವು ಕೆಲವು ನಕಲಿ ಸ್ವರೂಪಗಳನ್ನ ನಮ್ಮದೇ ಅಂತ ಭಾವಿಸ್ಬಿಡ್ತೀವಿ. ಉದಾಹರಣೆಗೆ ಕ್ರೋಧ, ದುಃಖ, ಅಶಾಂತಿ, ಭಯ. ಇವು ನಮ್ಮನ್ನ ಸಂಪೂರ್ಣವಾಗಿ ಅಸಮರ್ಥರನ್ನಾಗಿ, ದುರ್ಬಲರನ್ನಾಗಿ ಮಾಡ್ತವೆ. ಇದು ನಿಜ. ಕೋಪ ಬಂದಾಗಂತೂ ನಮ್ಮ ಶಕ್ತಿನೇ ಖಾಲಿಯಾದ ಹಾಗೆ ಅನ್ಸುತ್ತೆ. ನಮ್ಮದೇ ಮನಸ್ಸು ನಮ್ಗೆ ಶತ್ರುವಾದ ಹಾಗೆ ಭಾಸವಾಗುತ್ತೆ. ಹಾಗಿದ್ರೆ ಈ ನಕಲಿ ಅಸಮರ್ಥ ಸ್ವರೂಪದಿಂದ ಪಾರಾಗಿ ನಮ್ಮ ನಿಜವಾದ ಆ ಸಮರ್ಥ ಸ್ವರೂಪದಲ್ಲಿ ಸ್ಥಿತರಾಗೋದು ಹೇಗೆ? ಅದಕ್ಕೆ ಸಾಧನವನ್ನ ವರದಾನದಲ್ಲೇ ಕೊಟ್ಟಿದ್ದಾರೆ. ಶ್ರೇಷ್ಠ ಭಾಗ್ಯದ ಸ್ಮೃತಿ. ನಾನು ಯಾರು ಅನ್ನೋ ಸ್ಮೃತಿಯೇ ನಮ್ಮ ಸ್ಥಿತಿಯನ್ನ ನಿರ್ಧರಿಸುತ್ತೆ. ನಾನು ಸಾಕ್ಷಾತ್ ಭಗವಂತನ ಮಗು, ನಾನು ಸತ್ಯಯುಗದ ವಿಶ್ವ ಮಹಾರಾಜನಾಗುವ ಶ್ರೇಷ್ಠ ಭಾಗ್ಯಶಾಲಿ ಆತ್ಮ. ಈ ಒಂದು ಸ್ಮೃತಿಯನ್ನ ನಾವು ನಿರಂತರವಾಗಿ ಇಟ್ಕೊಂಡಾಗ ಮಾಯೆಯ ನಕಲಿ ಸ್ವರೂಪಗಳು ನಮ್ಮೇಲೆ ಪ್ರಭಾವ ಬೀರಕ್ಕಾಗಲ್ಲ. ಸ್ಮೃತಿಯನ್ನ ಬದಲಾಯಿಸಿದ್ರೆ ಸ್ಥಿತಿ ತಾನಾಗೇ ಬದಲಾಗತ್ತೆ. ಅಂದ್ರೆ ನಮ್ಮ ಸ್ಮೃತಿಯೇ ನಾವು ಯಾರೆಂಬುದನ್ನ ನಿರ್ಧರಿಸುತ್ತೆ. ನಾವು ನಮ್ಮನ್ನ ದುರ್ಬಲರು ಅನ್ಕೊಂಡ್ರೆ ದುರ್ಬಲರಾಗ್ತೀವಿ, ಶ್ರೇಷ್ಠ ಭಾಗ್ಯಶಾಲಿ ಅಂತ ಭಾವಿಸಿದ್ರೆ ಶಕ್ತಿಶಾಲಿಯಾಗ್ತೀವಿ. ಯಾರು ತಮ್ಮ ಈ ಸಮರ್ಥ ಸ್ವರೂಪದಲ್ಲಿ ನಿರಂತರವಾಗಿ ಇರ್ತಾರೋ ಅವರೇ ಭವಿಷ್ಯದ ಸೂರ್ಯವಂಶಿ ಪದವಿಯ ಅಧಿಕಾರಿಗಳು. ಈ ಸಮರ್ಥ ಸ್ಥಿತಿ ನಮ್ಮ ನಡವಳಿಕೆ ಮೇಲೂ ಪರಿಣಾಮ ಬೀರುತ್ತೆ. ಬಹುಶಃ ಅದಕ್ಕಾಗಿಯೇ ಇವತ್ತಿನ ಸ್ಲೋಗನ್ ದಯೆಯ ಬಗ್ಗೆ ಮಾತಾಡ್ತಿದೆಯೇ? ಖಂಡಿತ. ಇವತ್ತಿನ ಸ್ಲೋಗನ್ ಸರ್ವರ ಮೇಲೆ ದಯೆ ತೋರಿಸುವವರಾಗಿರಿ. ಇದರಿಂದ ಅಹಂ ಮತ್ತು ವಹಂ ಸಮಾಪ್ತಿಯಾಗ್ಬಿಡುವುದು. ದಯೆ ಮತ್ತು ಅಹಂಕಾರ, ಇವೆರಡರ ನಡುವೆ ಏನು ಸಂಬಂಧ? ಸಾಮಾನ್ಯವಾಗಿ ನಾವು ಅಹಂಕಾರವನ್ನ ಬಿಡಕ್ಕೆ ನೇರವಾಗಿ ಅದ್ರ ಜೊತೆನೇ ಹೋರಾಡ್ತೀವಿ. ಆದ್ರೆ ಇಲ್ಲಿ ದಯೆಯನ್ನ ಅಭ್ಯಾಸ ಮಾಡುವಂತ ವೇರ್ತಿದ್ದಾರೆ. ಯಾಕಂದ್ರೆ ಇವೆರಡಕ್ಕೂ ಒಂದು ವಿಲೋಮ ಸಂಬಂಧ ಇದೆ. ಎಲ್ಲಿ ದಯೆ ಇರುತ್ತೋ ಅಲ್ಲಿ ಅಹಂಕಾರ ಇರೋಕ್ ಸಾಧ್ಯನೇ ಇಲ್ಲ. ಅಹಂಕಾರ ಅನ್ನೋದು ಸಂಕುಚಿತತೆಯ ಸಂಕೇತ. ನಾನು, ನನ್ನದು, ನನ್ನ ಜ್ಞಾನ, ನನ್ನ ಸೇವೆ. ಆದರೆ ದಯೆ ಇದೆಯಲ್ಲ, ಅದು ವಿಶಾಲತೆಯ ಸಂಕೇತ. ಯಾರು ತಮ್ಮ ಸಮರ್ಥ, ಶಕ್ತಿಶಾಲಿ ಸ್ವರೂಪದಲ್ಲಿ ಸ್ಥಿತರಾಗಿರ್ತಾರೋ ಅವರ ಹೃದಯ ಸಹಜವಾಗಿಯೇ ಕರುಣೆ ಮತ್ತು ದಯೆಯಿಂದ ತುಂಬಿರುತ್ತೆ. ದುರ್ಬಲ ಆತ್ಮ ಕ್ಷಮಿಸೋಕೆ ಅಥವಾ ದಯೆ ತೋರೋಕ್ ಹಾಗಲ್ಲ, ಅದಕ್ಕೆ ಭಯ ಇರುತ್ತೆ. ಶಕ್ತಿಶಾಲಿ ತುಂಬಿದ ಆತ್ಮ ಮಾತ್ರ ಎಲ್ಲರ ಮೇಲೆ ದಯೆಯ ದೃಷ್ಟಿಯನ್ನಿಡಬಲ್ಲದು. ನನ್ಗೆ ಒಂದು ವಿಷಯ ಸ್ಪಷ್ಟವಾಗ್ತಿದೆ. ಅನೇಕರು ದಯೆ ಮತ್ತು ಕರುಣೆಯನ್ನ ದೌರ್ಬಲ್ಯದ ಸಂಕೇತ ಅಂತ ಭಾವಿಸ್ತಾರೆ. ಆದ್ರೆ ಜ್ಞಾನದ ದೃಷ್ಟಿಯಲ್ಲಿ ದಯೆ ಅನ್ನೋದು ಅತ್ಯುನ್ನತ ಶಕ್ತಿಯ ಲಕ್ಷಣ. ನಿಖರವಾಗಿ. ಯಾವಾಗ ನಮ್ಮ ಹೃದಯದಲ್ಲಿ ಸರ್ವರ ಪ್ರತಿ ದಯೆಯ ಭಾವನೆ ತುಂಬಿರುತ್ತೋ ಆಗ ಹೃದಯ ಸಾಗರದ ಹಾಗೆ ವಿಶಾಲವಾಗುತ್ತೆ. ಆ ವಿಶಾಲ ಹೃದಯದಲ್ಲಿ ನಾನು, ನನ್ನದು ಅನ್ನೋ ಸಂಕುಚಿತ ಅಹಂಕಾರಕ್ಕೆ, ಅಂದ್ರೆ ಅಹಂಗೆ, ಮತ್ತು ಅವರು ಹೀಗೇಕೆ ಮಾಡಿದ್ರು, ಇದು ಹೀಗೆ ಕಾಯ್ತು ಅನ್ನೋ ವ್ಯರ್ಥ ಸಂಶಯಗಳಿಗೆ, ಅಂದ್ರೆ ವಹಂಗೆ,
ಜಾಗನೇ ಇರುವುದಿಲ್ಲ, ಅವು ತಾವಾಗಿಯೇ ಸಮಾಪ್ತಿಯಾಗುತ್ತವೆ. ಅಹಂಕಾರವನ್ನ ನೇರವಾಗಿ ಎದುರಿಸೋ ಬದಲು ದಯೆಯ ಗುಣವನ್ನ ಧಾರಣೆ ಮಾಡೋದು ಅದನ್ನ ಸಹಜವಾಗಿ ಸಮಾಪ್ತಿ ಮಾಡೋಕೆ ಒಂದು ಶ್ರೇಷ್ಠ ವಿಧಾನ. ಧಾರಣೆ, ವರದಾನ ಮತ್ತು ಸ್ಲೋಗನ್ ಈ 3 ಮೈಲಿಗಲ್ಲುಗಳು ನಾವು ಏನು ಮಾಡಬೇಕು ಮತ್ತು ಹೇಗೆ ಯೋಚಿಸಬೇಕು ಅಂತ ತಿಳಿಸಿದ್ವು. ಈಗ ನಮ್ಮ ಯಾತ್ರೆಯ ಅಂತಿಮ ಮತ್ತು ಅತ್ಯಂತ ಸೂಕ್ಷ್ಮವಾದ ಮೈಲಿಗಲ್ಲಿನ ಕಡೆಗೆ ಬರೋಣ. ಅದುವೇ ಅವ್ಯಕ್ತ ಇಷಾರೆ. ಇವತ್ತಿನ ಇಷಾರೆ ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ. ಇದರ ಗೂಢಾರ್ಥವೇನು? ನೋಡಿ, ಸಾಕಾರ ಮುರಳಿಯಲ್ಲಿ ಧಾರಣೆ ಇರುತ್ತೆ, ಅಂದ್ರೆ ಏನ್ ಮಾಡಬೇಕು ಅಂತ ಸ್ಪಷ್ಟ ನಿರ್ದೇಶನ. ಆದರೆ ಅವ್ಯಕ್ತ ಮುರಳಿಯಲ್ಲಿ ಇಷಾರೆ ಇರುತ್ತೆ, ಅಂದ್ರೆ ನಾವು ಹೇಗಿರಬೇಕು ಅನ್ನೋ ಒಂದು ಸೂಕ್ಷ್ಮ ಸಂಕೇತ. ಈ ಜೀವನ್ಮುಕ್ತ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಕಮಲದ ಹೂವಿನಗಿಂತ ಉತ್ತಮವಾದ ದೃಷ್ಟಾಂತ ಬಹುಶಃ ಇನ್ನೊಂದಿಲ್ಲ. ಕಮಲದ ಹೂವಿನ ದೃಷ್ಟಾಂತ. ಹೌದು, ಕಮಲ ಎಲ್ಲಿ ಹುಡ್ತತೆ? ಕೆಸರು ಮತ್ತು ನೀರಿನಲ್ಲಿ, ಅಲ್ಲೇ ಬೆಳೆಯುತ್ತೆ. ಆದರೆ ಅದು ಆ ಕೆಸರು ಮತ್ತು ನೀರಿನಿಂದ ಸಂಪೂರ್ಣವಾಗಿ ನಿರ್ಲಿಪ್ತವಾಗಿರುತ್ತೆ. ಅದರ ಮೇಲೆ ಒಂದು ಹನಿ ನೀರು ನಿಲ್ಲಲ್ಲ, ಒಂಚೂರು ಕೆಸರು ಅಂಟ್ಕೊಳ್ಳಲ್ಲ. ಹಾಗೆಯೇ ನಾವು ಈ ಪ್ರಪಂಚದಲ್ಲಿ ನಮ್ಮ ಕುಟುಂಬ, ನಮ್ಮ ಕೆಲಸ ಕಾರ್ಯಗಳ ಮಧ್ಯೆ, ಅಂದ್ರೆ ಈ ಪ್ರಾಪಂಚಿಕ ಕೆಸರಲ್ಲೇ ಇದ್ರೂ ಕಮಲದ ಹೂವಿನ ಹಾಗೆ ನಿರ್ಲಿಪ್ತ ಮತ್ತು ಪವಿತ್ರವಾಗಿರೋದೇ ಜೀವನ್ಮುಕ್ತ ಸ್ಥಿತಿ. ದೇಹದಲ್ಲಿದ್ದು ದೇಹದ ಮತ್ತು ಸಂಬಂಧಗಳ ಬಂಧನಗಳಿಂದ ಮುಕ್ತರಾಗಿರೋದು. ಇದು ಕೇಳೋಕೆ ಬಹಳ ಚೆನ್ನಾಗಿದೆ. ಆದ್ರೆ ಪ್ರಾಯೋಗಿಕ ಜೀವನದಲ್ಲಿ, ಉದಾಹರಣೆಗೆ ಮನೆಯಲ್ಲಿ ಒಂದು ಕ್ಲಿಷ್ಟಕರ ಪರಿಸ್ಥಿತಿ ಬಂತು ಅಂದ್ಕೊಳ್ಳಿ. ಎಲ್ಲರೂ ನಮ್ಮ ಮೇಲೆ ಆರೋಪ ಮಾಡ್ತಿರುವಾಗ ನಿರ್ಲಿಪ್ತರಾಗಿರೋದು ಹೇಗೆ? ಆ ಕ್ಷಣದಲ್ಲಿ ಕಮಲದ ಹೂವನ್ನ ನೆನಪಿಸ್ಕೊಳ್ಳೋದು ಹೇಗೆ? ಅದಕ್ಕೆ ಅಭ್ಯಾಸ ಬೇಕು. ಅಂಥ ಸಮಯದಲ್ಲಿ ಮನಸ್ಸಿನ ಪರದೆಯ ಮೇಲೆ ಕಮಲದ ಹೂವನ್ನ ತರಬೇಕು ಮತ್ತು ಒಂದು ಸಂಕಲ್ಪ ಮಾಡಬೇಕು. ನಾನು ಈ ಪರಿಸ್ಥಿತಿಯಲ್ಲಿ ನನ್ನ ಪಾತ್ರವನ್ನ ಅಭಿನಯಿಸ್ತಾ ಇದ್ದೀನಿ, ನನ್ನ ಕರ್ತವ್ಯವನ್ನ ಮಾಡ್ತಾ ಇದ್ದೀನಿ. ಆದರೆ ನನ್ನ ಆಂತರಿಕ ಸ್ಥಿತಿ ಈ ಕಮಲದ ಹಾಗೆ ನಿರ್ಲಿಪ್ತವಾಗಿದೆ, ಪವಿತ್ರವಾಗಿದೆ. ಈ ಪರಿಸ್ಥಿತಿಯ ಕೆಸರು ನನ್ನ ಮನಸ್ಸನ್ನ ಕಲುಷಿತಗೊಳಿಸೋಕೆ ಅಥವಾ ನನ್ನ ಶಾಂತಿಯನ್ನ ಕದಡೋಕೆ ಸಾಧ್ಯನೇ ಇಲ್ಲ. ಈ ದೃಷ್ಟಾಂತ ಇದೆಯಲ್ಲ, ಇದು ನಮ್ಮ ರಕ್ಷಾಕವಚವಾಗಿ ಕೆಲಸ ಮಾಡುತ್ತೆ. ಕ್ರಮೇಣ ಇದು ನಮ್ಮ ಸಹಜ ಸಂಸ್ಕಾರವಾಗುತ್ತೆ. ನಮ್ಮ ಕರ್ಮ ಲೌಕಿಕದಲ್ಲಿರುತ್ತೆ, ಆದರೆ ನಮ್ಮ ಪ್ರಜ್ಞೆ ಅಲೌಕಿಕವಾಗಿರುತ್ತೆ. ಇದೇ ನಿಜವಾದ ಜೀವನ್ಮುಕ್ತಿ. ಹಾಗಿದ್ರೆ ಇವತ್ತಿನ ನಮ್ಮ ಈ ಜ್ಞಾನಯಾತ್ರೆಯನ್ನ ಒಟ್ಟಾರೆಯಾಗಿ ನೋಡಿದ್ರೆ ನಿಜವಾದ ಸಂತೋಷ, ಶ್ರೇಷ್ಠ ಭಾಗ್ಯ ಮತ್ತು ಮುಕ್ತಿ ಇದೆಲ್ಲ ಹೊರಗಿನ ಪರಿಸ್ಥಿತಿಗಳನ್ನ ಬದಲಾಯಿಸೋದ್ರಲ್ಲಿಲ್ಲ. ಬದಲಿಗೆ ನಮ್ಮ ಆಂತರಿಕ ಸ್ವರೂಪ, ನಮ್ಮ ದೃಷ್ಟಿಕೋನ ಮತ್ತು ನಮ್ಮ ಪ್ರಜ್ಞೆಯನ್ನ ಬದಲಾಯಿಸೋದ್ರಲ್ಲಿದೆ. ಧಾರಣೆ ನಮ್ಮನ್ನ ಶಿಸ್ತುಬದ್ಧರನ್ನಾಗಿಸಿದ್ರೆ, ವರದಾನ ನಮ್ಮ ಶಕ್ತಿಯನ್ನ ಜಾಗೃತಗೊಳಿಸುತ್ತೆ, ಸ್ಲೋಗನ್ ನಮ್ಮ ಅಹಂಕಾರವನ್ನ ಕರಗಿಸುತ್ತೆ ಮತ್ತು ಇಷಾರೆಯು ನಾವು ತಲುಪಬೇಕಾದ ಅಂತಿಮ ಸ್ಥಿತಿಯನ್ನ ತೋರಿಸುತ್ತೆ. ಹೌದು, ಇಂದಿನ ಈ ಮಂಥನದ ಕೊನೆಯಲ್ಲಿ ಕೇಳುಗರು ಚಿಂತನೆ ಮಾಡೋಕೆ ಒಂದು ಆಳವಾದ ಪ್ರಶ್ನೆಯನ್ನ ಬಿಟ್ಟೋಗೋಕೆ ಇಷ್ಟಪಡ್ತೀನಿ. ಮುರಳಿಯಲ್ಲಿ ಕಮಲದ ಹೂವನ್ನ ರಚನೆ ಅಂತ ಮತ್ತು ನಮ್ಮನ್ನ ಅಂದ್ರೆ ಆತ್ಮರನ್ನ ಮಾಸ್ಟರ್ ರಚಯಿತ ಅಂತ ಕರೆಯಲಾಗಿದೆ. ಹೌದು, ರಚನೆ ಮತ್ತು ರಚಯಿತ. ಈಗ ಸ್ವಲ್ಪ ಆಳವಾಗಿ ಯೋಚನೆ ಮಾಡೋಣ. ಒಂದು ಜಡ, ಚೈತನ್ಯವೇ ಇಲ್ಲದ ರಚನೆಯಾದ ಕಮಲದ ಹೂವು ಕೆಸರಲ್ಲಿದ್ದು ಅಷ್ಟು ನಿರ್ಲಿಪ್ತವಾಗಿ ಪವಿತ್ರವಾಗಿರಬಹುದಾದರೆ, ಜ್ಞಾನಪೂರ್ಣ ಚೈತನ್ಯ ಸ್ವರೂಪದ ಸಾಕ್ಷಾತ್ ಭಗವಂತನಿಂದ ಜ್ಞಾನವನ್ನು ಪಡಿತಾ ಇರೋ ಮಾಸ್ಟರ್ ರಚಯಿತರಾದ ನಮ್ಮಲ್ಲಿ ಜೀವನದ ಸವಾಲುಗಳು ಮತ್ತು ಸಂದರ್ಭಗಳೆಂಬ ಕೆಸರನ್ನು ಎದುರಿಸ್ತಾ ಅದರಿಂದ ಸಂಪೂರ್ಣ ನಿರ್ಲಿಪ್ತರಾಗಿರೋಕೆ ಎಷ್ಟು ಅಪಾರವಾದ ಅಗಾಧವಾದ ಶಕ್ತಿ ಅಡಗಿರಬಹುದು. ಆ ಅಪಾರವಾದ ಶಕ್ತಿಯನ್ನ ನಮ್ಮೊಳಗೆ ಜಾಗೃತಗೊಳಿಸಿ ಅನುಭವಿಸುವುದೇ ನಮ್ಮ ನಿಜವಾದ ಪುರುಷಾರ್ಥ. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆ ಎಂಬ ಸ್ಮೃತಿಯಲ್ಲಿರೋಣ. ನಿಜ, ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು, ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.